ಏನು ಮಂತ್ರ? ಅದು ಸಂಕರ್ಷಣನ ಮಂತ್ರ. ಇದು ಇಳಾವೃತ್ತದಲ್ಲಿ ಶಿವ ನಿರಂತರ ಮಾಡ್ತಕ್ಕಂಥ ಜಪ. ಈ ಎಲ್ಲ ಇನ್ನು 9 ವರ್ಷಗಳಲ್ಲಿ 9 ಭಗವಂತನ ಮಂತ್ರಗಳು ಬರುತ್ತವೆ. ಒಂದು ತಮಾಷೆ ಏನು ಅಂದರೆ, ನೀವು ಇದನ್ನು ಕೇಳಿದ ತಕ್ಷಣ ನಿಮಗೆ ಇದು ಉಪದಿಷ್ಟವಾಗಿರುತ್ತೆ. ನೀವು ಮತ್ತೆ ಯಾವತ್ತು ಬೇಕಾದ್ರೂ ಜಪ ಮಾಡಬಹುದು, ಯಾರಿಂದ ಉಪದೇಶ ತೆಗೆದುಕೊಳ್ಳದೆ. ನಿಮಗೆ ಈ ಮಂತ್ರೋಪದೇಶ ಈ ಕ್ಷಣದಲ್ಲಿ ಆಗಿಬಿಡುತ್ತೆ. ಇದರ ಅರ್ಥ ನಾನು ವಿವರಿಸಿದಾಗ ಯು ಆರ್ ಎಂಟೈಟಲ್ಡ್ ಟು ಚಾಂಟ್ ಇಟ್. ಏನು ಮಂತ್ರ? ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ. ಇದು ಸಂಕರ್ಷಣ ಮಂತ್ರ. ಓಂ ನಮೋ ಭಗವತೆ ಮಹಾಪುರುಷಾಯ. ಓಂ ಅನ್ನುವಂಥದ್ದು ಆದ್ಯಂತದಲ್ಲಿ ಹೇಳ್ತಕ್ಕಂಥ ಒಂದು ಅಕ್ಷರ. ಮಂತ್ರದಲ್ಲಿ ಸೇರಿಯೂ ಇರಬಹುದು, ಸೇರದೇ ಇದ್ರೆ ಪ್ರತ್ಯೇಕವಾಗಿ ಅದು ನಾವು ಹೇಳಬೇಕಾದಂಥ ಓಂ. ಇದು ಇಲ್ಲಿ ಮಂತ್ರದಲ್ಲಿ ಸೇರಿ ಇದೆ. ಓಂ ನಮೋ ಭಗವತೆ ಮಹಾಪುರುಷಾಯ. ಅಲ್ಲಿಗೆ ಒಂದು 12 ಅಕ್ಷರ ಆಯಿತು. ಆಮೇಲೆ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ. 12, ಆಮೇಲೆ 18 ಅಕ್ಷರಗಳಿವೆ. ಸುಮಾರು 30 ಅಕ್ಷರಗಳ ಮಂತ್ರ ಇದು. ಮಹಾಮಂತ್ರ, ಮಾಲಾಮಂತ್ರ. ಅವ್ರು ಹೇಳ್ತಾರೆ ಓಂ ನಮೋ ಭಗವತೆ. ನಮಃ ಶಬ್ದ ಮೊದಲಿರುವಂತಹದ್ದು ಕೆಲವು ಮಂತ್ರಗಳಿವೆ, ನಮಃ ಶಬ್ದ ಕೊನೆಗಿರುವಂತಹ ಮಂತ್ರಗಳು ಇವೆ. ಇದು ಇಲ್ಲಿ ನಾರಾಯಣ ಮಂತ್ರದ ಹಾಗೆ. ನಾರಾಯಣ ಮಂತ್ರದಲ್ಲಿ ನಮಃ ಶಬ್ದ ಮೊದಲಿದೆ. ಉಳಿದಲ್ಲೆಲ್ಲ ನಾರಾಯಣ ಮಂತ್ರದಲ್ಲಿ, ವಾಸುದೇವ ಮಂತ್ರದಲ್ಲಿ ನಮಃ ಶಬ್ದ ಮೊದಲಿದೆ. ಉಳಿದೆಲ್ಲ ಕೃಷ್ಣಾಯ ನಮಃ, ಶಿವಾಯ ನಮಃ, ವಿಷ್ಣುವೇ ನಮಃ ಅದು ಕೊನೆಗಿದೆ. ಇಲ್ಲಿ ವಾಸುದೇವ ಮಂತ್ರ ಮತ್ತು ನಾರಾಯಣ ಮಂತ್ರದಂತೆ ಒಂದು ವಿಶಿಷ್ಟವಾದ ಮಂತ್ರ ಇದು. ಇದು ನಮಸ್ಕಾರದಿಂದ ಪ್ರಾರಂಭವಾಗುತ್ತೆ. ನಮಸ್ಕಾರದಿಂದ ಪ್ರಾರಂಭವಾಗಿ ನಮಸ್ಕಾರದಲ್ಲಿ ಮುಗಿಯುತ್ತೆ. ಆದ್ಯಂತಗಳಲ್ಲಿ ಓಂಕಾರದಿಂದ ಸಂಪುಟೀಕರಣ ಬೇರೆ, ನಮಸ್ಕಾರದಿಂದ ಸಂಪುಟೀಕರಣ. ನಮಸ್ಕಾರ ಭಗವಂತನಿಗೆ ನಮಸ್ಕಾರ. ಹೀಗೆ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಎರಡು ಕಡೆಯಲ್ಲೂ ಕೂಡ ಭಗವಂತನಿಗೆ ನಮಸ್ಕಾರದ ಸಂಪುಟೀಕರಣದ ಜೊತೆಗೆ ಭಗವತೇ ಮಹಾಪುರುಷಾಯ. ಭಗವಾನ್ ಅಂತಂದರೆ ಇದನ್ನು ವಿವರಿಸ್ತಾ ಹೋದರೆ ತುಂಬ ವಿಷಯಗಳಿದೆ. ಭಗವಂತ ಷಡ್ಗುಣ ಸಂಪನ್ನ ಅಂತಾರೆ. ಷಡ್ಗುಣಗಳು ಅಂದರೆ ಯಾವುದು? ಅದರಲ್ಲಿ ಷಡ್ಗುಣಗಳಲ್ಲಿ ಅನಂತ ಗುಣಗಳು ಸೇರಿದ್ದಾರೆ. ಬಟ್ ಒಂದು ಸಹಜವಾದ ಸುಲಭವಾದ ಒಂದು ಅರ್ಥ ಹೇಳ್ತೇನೆ ನಾನು. ಭಗ ಅಂದರೆ ಭಾಗ್ಯ ಅಂತ ಅರ್ಥ ಸಂಸ್ಕೃತದಲ್ಲಿ. ಭಗವಂತ ಅಂದರೆ ಭಾಗ್ಯವಂತ ಅಂತ. ಈ ಭಾಗ್ಯ ಸೂಕ್ತ ಅಂತ ಓದಿದೆ ಸಂಸ್ಕೃತದಲ್ಲಿ. ಅಂದರೆ ಇದು ಭಗವಂತ ಶ್ಯಾಮ, ನಾವು ಭಗವಂತರಾಗಬೇಕಾದ್ರೆ ಭಾಗ್ಯವಂತರಾಗುವಂತ ಅರ್ಥ. ನಾವು ಭಗವಂತರಾಗೋದಲ್ಲ. ಭಗವಂತ ಶ್ಯಾಮ ಅಂದರೆ ಭಗ ಅಂದರೆ ಭಾಗ್ಯ. ಭಗವಂತ ಅಂತ ಯಾಕೆಂದ್ರೆ ಜಗತ್ತಿನ ಭಾಗ್ಯ ಅಂದ್ರೆ ಏನು? ಒಳ್ಳೆತನ. ಎಲ್ಲ ಒಳ್ಳೆಯದು ಇರುವುದು ಭಾಗ್ಯ. ಕಷ್ಟ ಬಂದಗಳೇ ನನ್ನ ದೌರ್ಭಾಗ್ಯ ಅಂತೇವೆ. ಎಲ್ಲ ಬೇಕಾದ ಅನುಕೂಲತೆಗಳು ಬಂದಾಗ ನನ್ನ ಭಾಗ್ಯ ಅಂತೇವೆ. ಹಾಗಾದ್ರೆ ಎಲ್ಲ ಒಳ್ಳೆಯತನಗಳಿಗೆ, ಗುಣಗಳಿಗೆ ಭಾಗ್ಯ ಅನ್ನೋದು. ಎಲ್ಲ ಒಳ್ಳೆಯ ಗುಣಗಳಿಂದ ಪರಿಪೂರ್ಣನಾದವನು ಭಾಗ್ಯವಂತ, ಅವನೇ ಭಗವಂತ. ಅರ್ಥಾತ್ ಭಗವಾನ್ ಅಂದರೆ ಫುಲ್ ಆಫ್ ಆಲ್ ಎಟ್ರಿಬ್ಯೂಟ್ಸ್. ಎಲ್ಲ ಸದ್ಗುಣಗಳು ಯಾರಲ್ಲಿ ತುಂಬಿದೆಯೋ ಅವನು, ಅದನ್ನು ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದಲೇ ಅವನು ಮಹಾಪುರುಷ. ನಾವೆಲ್ಲರೂ ಪುರುಷರು. ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ಪುರದೊಳಗಿದ್ದೇವೆ. ಪುರ ಅಂದ್ರೆ ಶರೀರ. ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಪುರದಲ್ಲಿದ್ದೇವೆ. ಅವನು ಎಲ್ಲ ಪುರದ ಒಳಗೂ ಇದ್ದಾನೆ, ಅದು ಮಹಾಪುರುಷ. ನಾವು ಒಂದೊಂದೇ ಪುರದಲ್ಲಿ, ಎಲ್ಲರ ಪುರದೊಳಗೂ ಅವನಿದ್ದಾನಲ್ಲ, ಅವನ ಒಳಗೆ ಇಲ್ಲದೆ ಇದ್ದಾಗ ನಾವಿದ್ದೇನು ಮಾಡಲಿಕ್ಕೆ ಬರುತ್ತೆ? ಅದರಿಂದ ಎಲ್ಲರ ದೇಹದ ಒಳಗೂ ಅಂತರ್ಯಾಮಿಯಾಗಿರುವವನು ಮಹಾಪುರುಷ. ಒಂದೊಂದು ದೇಹದ ಒಳಗಷ್ಟೇ ಇರುವವರು ಪುರುಷರು. ನಾವೆಲ್ಲರೂ ಗಂಡಸರು ಇರ್ಬೋದು, ಹೆಂಗಸರು ಇರ್ಬೋದು, ಬರೀ ಪುರುಷರು. ದೇಹದ ಒಳಗೆ, ಒಂದು ದೇಹದ ಒಳಗೆ ಇರುವವರು. ಭಗವಂತ ಎಲ್ಲ ದೇಹದ ಒಳಗೂ ತುಂಬಿರುವವನಾದ್ದರಿಂದ ಅವನನ್ನ ಒಂದೇ ಮಹಾಪುರುಷತೆ ಚರಣಾರವಿಂದ. ಅದನ್ನು ಕೆಲವು ಒಂದಾಮಹೇ ಪುರುಷತೆ ಅಂತ ಪಾಠಾಂತರ. ಅದನ್ನ ಪುರುಷ ಅನ್ನುವುದೇ ಭಗವಂತನ ಹೆಸರು. ಅದರಲ್ಲಿ ಅವನನ್ನು ಸ್ತೋತ್ರ ಮಾಡ್ತಕ್ಕ ಶ್ರೇಷ್ಠ ಮಂತ್ರಕ್ಕೆ ಪುರುಷ ಸೂಕ್ತ ಅಂತ ಹೆಸರು, ಮಹಾಪುರುಷ ಸೂಕ್ತ ಅಂತ ಹೇಳೋಲ್ಲ. ಈಗ ಯಾಕೆಂದ್ರೆ ಪುರುಷ ಅಂದರೆ ನಿಜವಾಗಿ ದೇಹದಲ್ಲಿರ್ತಕ್ಕ ಅವರಲ್ಲಿ, ಪುರದಲ್ಲಿ ಇರುವವರಲ್ಲಿ ಯಾರು ಶ್ರೇಷ್ಠನೋ ಅವನೇ ಪುರುಷ. ಉಳಿದವರೆಲ್ಲ ನಾಮಕೆ ವಾಸ್ತೆ ಪುರುಷರು. ಹಾಗಾಗಿ ಪುರುಷ ಅಂದರೆ ಮುಖ್ಯ ಪುರುಷ, ಅವನೇ ಮಹಾಪುರುಷ. ಮಹಾ ಅನ್ನೋದು ಸ್ಪಷ್ಟತ್ವಕ್ಕೋಸ್ಕರ ಹೇಳೋದು. ಈಗ ವಿಷ್ಣು ಹೇಳಿದ್ರೆ ಸಾಕು ಮಹಾವಿಷ್ಣು ಅಂತ ಹೇಳ್ತಾರೆ. ಗಣಪತಿ ಅಂತ ಹೇಳಿದ್ರೆ ಸಾಕು ಮಹಾಗಣಪತಿ. ನಾರಾಯಣ ಅಂತ ಹೇಳಿದ್ರೆ ಸಾಕು ಸತ್ಯನಾರಾಯಣ. ಈಗ ಒಂದು ಸುಳ್ಳು ನಾರಾಯಣ ಒಬ್ಬ ಇದ್ದಾನ.
ಇದೆಲ್ಲ ಏನಂದ್ರೆ ಸುಮ್ಮನೆ ವಿಶೇಷಣ ಹಾಕುವುದು ಏನಂದ್ರೆ ನಮ್ಮ ಒಂದು ಮನಸ್ಸಿನ ದಾರ್ಢ್ಯಕ್ಕೋಸ್ಕರ. ಅದರ ವಾಸ್ತವಿಕವಾಗಿ ಪುರುಷ ಅಂತಂದ್ರೆ ಎಲ್ಲ ಯಾರ್ಯಾರು ಗುಣದಲ್ಲಿದ್ದಾರೆ ಅವ್ರಿಗೆಲ್ಲ ದೊಡ್ಡ ಮಾತ್ರ ಅರ್ಥ. ಅದು ಸ್ಪಷ್ಟ ಹೇಳುವುದಕ್ಕೋಸ್ಕರ ಶಬ್ದಶಃ ಹೇಳುವಾಗ ಮಹಾಪುರುಷ ಅಂತೇಳಿ. ಯಾಕಂದ್ರೆ ಪುರುಷರು ಅಂದರೆ ಒಬ್ಬರೇ ಅಲ್ಲ, ನಮ್ಮ ದೇಹದೊಳಗೆ ನಾವಿದ್ದೇವೆ. ನಮ್ಮನ್ನು ನಿಯಂತ್ರಿಸುವಂಥ ತತ್ವಾಭಿಮಾನ ದೇವತೆಗಳಿದ್ದಾರೆ. ಜೀವಕಲಾಭಿಮಾನಿಯಾಗಿರತಕ್ಕಂಥ ಪ್ರಾಣದೇವರು, ಚತುರ್ಮುಖ ಬ್ರಹ್ಮ ಇದ್ದಾರೆ. ಇವರೆಲ್ಲರೂ ಪುರುಷರೇ. ನಮ್ಮ ಒಳಗೆ ಸಾವಿರಾರು ಪುರುಷರಿದ್ದಾರೆ. ಯಾರನ್ನು ಪುರುಷ? ಅದಲ್ಲಪ್ಪ, ಇದು ಮಹಾಪುರುಷ. ಅವರು ಎಲ್ಲರನ್ನೂ ನಿಯಂತ್ರಿಸುವ ಪುರುಷ, ಅವರು ಮಹಾಪುರುಷ ಅಂದು. ಆಮೇಲೆ ಇನ್ನೊಂದು ತಮಾಷೆ ಇದೆ, ಪುರದ ಒಳಗೆ ಇದ್ದೂ ಕೂಡ ಮಹಾನ್ ಯಾರು ಆಮ್ನಿ ಪ್ರೆಸೆಂಟು ಅವನು ಮಹಾಪುರುಷ. ನಾವು ಪುರದ ಒಳಗೆ ಮಾತ್ರ, ಹೊರಗಿಲ್ಲ. ಅವನು ಇಂಡಿವಿಜುವಲ್ ಆಫ್ ಎವ್ರಿಬಡಿ ಅಂಡ್ ಈಸ್ ಆಲ್ಸೋ ಆಮ್ನಿ ಪ್ರೆಸೆಂಟ್. ಎಲ್ಲ ಕಡೆ ಇರುವ, ಎಲ್ಲದರ ಒಳಗಿರುವ ಅವನು ಮಹಾಪುರುಷ. ಅವನು ಮಹಾನ್ ಅಷ್ಟೇ ಅಲ್ಲ, ಪುರದ ಒಳಗೂ ಇದ್ದಾನೆ, ಪುರದ ಒಳಗೂ ಇದ್ದಾನೆ, ಮಹಾನಾಗಿ ಎಲ್ಲ ಕಡೆ ತುಂಬಿದ್ದಾನೆ. ಸೊ ಅವನು ಆಮ್ನಿ ಪ್ರೆಸೆಂಟ್ ಅಟ್ ದ ಸೇಮ್ ಟೈಮ್ ಇಂಡಿವಿಜುವಲ್ ಆಫ್ ಎವ್ರಿಬಡಿ. ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರುವವನು. ಇದನ್ನೇ ನಾರಾಯಣ ಉಪನಿಷತ್ತು ಹೇಳಿದ್ದು, ಅಂತರ್ ಬಹಿಷ್ಠ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದರಿಂದ ಅವನು ಮಹಾಪುರುಷ. ಓಂ ನಮೋ ಭಗವತೆ ಮಹಾಪುರುಷಾಯ. ಅವನಿಗೆ ಸಂಕರ್ಷಣ ಅನ್ನೋ ಶಬ್ದವೇ ಇಲ್ಲ ಇದೆ. ಯಾಕೆಂದ್ರೆ ಸಂಕರ್ಷಣ ಅಂತ ಶಬ್ದ ಉಪಾಸಕನ ಮನಸ್ಸಿನಲ್ಲಿ ಇರಬೇಕಂತ. ಭಗವಂತ ಎಲ್ಲ ರೂಪಗಳಿಗೂ ಎಲ್ಲ ಹೆಸರು, ಎಲ್ಲ ಗುಣಗಳು ಒಂದೇ, ವ್ಯತ್ಯಾಸ ಏನೂ ಇಲ್ಲ. ಇದು ಒಂದು ವಿಶಿಷ್ಟವಾದ ಮಂತ್ರ. ಇದರಲ್ಲಿ ಸಂಕರ್ಷಣ ಹೇಳ್ತಾರೆ, ಸಂಕರ್ಷಣ ತಾಮಸಿ ಮೂರ್ತಿ, ತಮೋಗುಣವನ್ನ ಉಪಯೋಗಿಸ್ಕೊಂಡು ಸಂಹಾರ ಮಾಡ್ತಕ್ಕಂಥ ತಿಳ್ಕೋಬೇಡಿ. ಮತ್ತೆ ಸರ್ವಗುಣ ಸಂಖ್ಯಾತಾಯ, ಅದೇನು ಭಗವತೆ ಸರ್ವಗುಣ ಸಂಖ್ಯಾತಾಯ. ಸರ್ವಗುಣ ಅಂದರೆ ಸಮಸ್ತ ಗುಣಪೂರ್ಣ, ಫುಲ್ ಆಫ್ ಆಲ್ ಅಟ್ರಿಬ್ಯೂಟ್ಸ್, ಎಲ್ಲ ಗುಣಗಳಿಂದ ಪರಿಪೂರ್ಣ ಅಂತ ಸಮಸ್ತ ವೇದಗಳಿಂದ ಸಮ್ಯಕ್ ಖ್ಯಾತಾಯ. ಸಮಸ್ತ ವೇದಗಳು ಏನು ಹೇಳ್ತವೆ ಅಂದರೆ ಇವನು ಯಾವ ದೋಷಗಳು ಇಲ್ಲ, ವಾಯ್ಡ್ ಆಫ್ ಆಲ್ ಡಿಫೆಕ್ಟ್ಸ್ ಅಂಡ್ ಫುಲ್ ಆಫ್ ಆಲ್ ಅಟ್ರಿಬ್ಯೂಟ್ಸ್, ಸರ್ವ ಗುಣಗಳಿಂದ ಪರಿಪೂರ್ಣ. ಆದ್ದರಿಂದಲೇ ಹಾಗೆ ಅಂತ ವೇದಗಳಿಂದ ಸಂಖ್ಯಾತ ಅಂದರೆ ಸಮಗ್ರ ವೇದಗಳು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇವೆ, ಅವನು ಸರ್ವಗುಣ, ಫುಲ್ ಆಫ್ ಆಲ್ ಅಟ್ರಿಬ್ಯೂಟ್ಸ್. ಆದ್ದರಿಂದಲೇ ಅವನು ಸಮ್. ದೇವರಿಗೆ ನೋಡಿ, ಸಮ್ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಸಂಕರ್ಷಣ. ಸಂಸ್ಕೃತದಲ್ಲಿ ಈ ಅಬ್ರಿವಿಯೇಷನ್ ಅದ್ಭುತವಾಗಿದೆ. ಇಂಗ್ಲಿಷ್ ಓದಿದವರಿಗೆ ಇದು ಪಕ್ಕ ಹೇಳಿದ್ರೆ ಅರ್ಥ ಆಗುತ್ತೆ. ಸಮ್ ಅಂದರೆ ಸಂಖ್ಯಾತ ಅಂದರೆ ಹಿ ಈಸ್ ವೆಲ್ ನೋನ್ ಆಸ್ ಸಂಕರ್ಷಣ. ಸಮ್ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಸಂಕರ್ಷಣ. ಅವನು ಸಂಕರ್ಷಣ ಅಂತ ಖ್ಯಾತನಾಗಿದ್ದಾನೆ. ಯಾಕೆ? ಸರ್ವಾನ್ನ ದೋಷಾನ್ ಸಂಕರ್ಷತಿ, ಎಲ್ಲ ದೋಷಗಳು ತಳ್ಳಿ ಬಿಸಾಡಿಬಿಟ್ಟ, ಗುಣಪೂರ್ಣವ. ಆದ್ದರಿಂದ ಅವರು ಸಮ್ ಅಂತ ಖ್ಯಾತ. ಸಮ್ ಅನ್ನೋದು ದೇವರ ಹೆಸರು, ಅಬ್ರಿವಿಯೇಷನ್ ಸಂಕರ್ಷಣ ಶಬ್ದ. ಅದರಿಂದ ಸರ್ವಗುಣ ಸಂಖ್ಯಾತಾಯ ಅಂತ ಭಗವಂತ ಎಲ್ಲ ಕಡೆ ಇದ್ದಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅಂತೇಳಿ. ಅವನು ಯಾರು? ಅದಕ್ಕೆ ಅವನ ಹೆಸರು ಅನಂತಾಯ. ಅವನ ಹೆಸರು ಅನಂತ ಅಂತ. ಅನಂತ ಅಂತ ಶೇಷನ ಹೆಸರು ಹೌದು. ಅನಂತ ಅಂತ ಶೇಷ. ಅನಂತಸ್ತ್ಯಾಸ್ಮಿ ಆಗಾನ ಸರ್ಪಾನಾಮಸ್ಮಿ ವಾಸುಕಿ ಅಂತ ಕೃಷ್ಣ ಹೇಳಿದ. ನಾಗಗಳಲ್ಲಿ ಅನಂತ, ಸರ್ಪಗಳಲ್ಲಿ ವಾಸುಕಿ ಅಂತ. ಈ ನಾಗ ಅಂದ್ರೆ ಏನು, ಸರ್ಪ ಅಂದ್ರೆ ಏನು? ಬಹಳ ಜನರಿಗೆ ನಾಗ ಮತ್ತು ಸರ್ಪ ವ್ಯತ್ಯಾಸ ಏನು? ನಾಗ ಅಂದ್ರೆ ಸರ್ಪ ಅಂದ್ರೆ ಒಂದೇ ಅಲ್ಲ. ಬಹಳ ಜಿಜ್ಞಾಸೆ. ಸಂಸ್ಕೃತ ಪಂಡಿತರಿಗೆ ಇದರ ಸರಿಯಾದ ಅರ್ಥ ಗೊತ್ತಿಲ್ಲ. ಒಬ್ಬರು ದೊಡ್ಡ ವಿದ್ವಾಂಸರು ಬರೆದಿದ್ದಾರೆ, ಸರ್ಪ ಅಂದರೆ ಒಂದು ಹೆಡೆ ಇದ್ದದ್ದು, ನಾಗ ಅಂದರೆ ಒಂದಕ್ಕಿಂತ ಹೆಚ್ಚು ಹೆಡೆ ಇದ್ದದ್ದು. ಯಾವ ಕಂಡದ್ದು ಅವರು? ಒಂದು ಹೆಡೆಗಿಂತ ಹೆಚ್ಚು ಹೆಡೆ ಇದ್ದ ಹಾವನ್ನು ಯಾವ ಕಂಡವರು? ಕಾಣಲಿಲ್ಲ. ಶಬ್ದಕ್ಕೊಂದು ಅರ್ಥ ಬರೀಬೇಕಲ್ಲ, ಬರುವುದಿಲ್ಲ. ಅದರ ವಸ್ತುತಃ ಹಾಗಲ್ಲ. ಸಂಸ್ಕೃತ ಭಾಷೆಯಲ್ಲಿ ಹೀಗೆ ಅರ್ಥ ಅಲ್ಲ. ಇದು ಅವರ ಅಂದರೆ ಏನೋ ಒಂದು ಅರ್ಥ ಬರೀಬೇಕು, ಬರೆದಿದ್ದಾರೆ. ಅದು ಅಲ್ಲವೇ ಇಲ್ಲ ಅರ್ಥ. ಸರ್ಪ ಅಂದರೆ ಸರೀಸೃಪ, ಅದಕ್ಕೆ ಹೆಡೆ ಇರಬೇಕಾಗಿಲ್ಲ. ಹರಿಯುವ ಪ್ರಾಣಿ, ಹರ್ಕೊಂಡು ಹೋಗುವ ಎರೆಹುಳದಿಂದ ಹಿಡಿದು ಎಲ್ಲವೂ ಹರಿಯುವ ಪ್ರಾಣಿಗಳು. ಯಾವ ಹಾವು, ಎಲ್ಲ ಜಾತಿಯ ಹಾವುಗಳು ಮತ್ತು ಸರೀಸೃಪಗಳು. ಎರೆಹುಳ ಕೂಡ ಸಂಸ್ಕೃತದಲ್ಲಿ ಸರ್ಪ. ಯಾಕೆಂದ್ರೆ ಸರ್ಪಕ್ಕೆ ಸರೀಸೃಪ ಅಂತ ನಾವು ಹೇಳ್ತೇವಲ್ಲ,
ಹಾಗೆ ಅಂದರೆ ಕಾಲಿಲ್ಲ, ಹೊಟ್ಟೆ ಹೊಸೆದುಕೊಂಡು ಹರಿಯುವ ಪ್ರಾಣಿ. ಇನ್ನು ಕಾಲಿಲ್ಲ, ಈ ಉಳಿದವುಗಳೆಲ್ಲ ಕಾಲು ಸೃಷ್ಟಿಯಾಗುತ್ತೆ. ಇವು ಇದ್ದರೂ ಕೂಡ ಸೆಂಟಿಪೀಡ್ ಅವು ಎಲ್ಲ ಕಾಲಿನಲ್ಲಿ ಬರೀ ಕಾಲು, 106 ಕಾಲುಗಳು. ಅದು ಅಂತೂ ಹರ್ಕೊಂಡು ಹೋಗುವ ಪ್ರಾಣಿ. ವಿಶೇಷವಾಗಿ ಹಾವುಗಳಿಗೆ ವಿಶೇಷವಾಗಿ ಸರೀಸೃಪಗಳೆಲ್ಲ ಸರ್ಪಗಳು, ಎಲ್ಲ ಹಾವುಗಳು. ನಾವು ಕೆರೆ ಹಾವು, ಅದನ್ನು ಕೆರೆ ಹಾವು ಅಂತ ಕರೆಯುವುದು. ಅದು ನಿಜವಾದ ಶಬ್ದ ಕೆರೆ ಹಾವು ಅಂತ. ಅದು ಏನಾಯಿತು, ಸಂಸ್ಕೃತದಲ್ಲಿ ಯಾರೋ ಬರೋದು ಸಂಸ್ಕೃತ ಪಂಡಿತರು, ಅವರು ಕೆರೆ ಅಂತ ಬರೋದು, ಸಂಸ್ಕೃತ ಇಲ್ಲ ಇರೋದು, ಅದನ್ನು ಕೆರೆ ಅಂತ ಓದಿದ್ರು. ಕಡೆ ಎಲ್ಲರೂ ಕೆರೆ ಹಾವಾಯಿತು. ಅವು ಏನು ಹೇಳ್ತೇವೆ ಅಂತ ಹೇಳೋದೇ ಗೊತ್ತಿಲ್ಲ. ಕೆರೆ ಅಂತ ಒಂದು ಹಾವಿಲ್ಲ, ಕೆರೆ ಹಾವು ಅಂತ, ನೀರು ಹಾವು ಅಂತ ಹೇಳ್ತಾರಲ್ಲ ಅದನ್ನು ಕೆರೆ ಹಾವು. ಅದು ಕೆರೆ ಹಾವಾಯಿತು ಕಡೆ. ಯಾಕೆಂದರೆ ಸಂಸ್ಕೃತದಲ್ಲಿ ಯಾರೋ ಬರೋದು, ಕನ್ನಡದಲ್ಲಿ ಓದಿದ್ರು. ಅದು ಪ್ರಾರಂಭ. ಪಂಡಿತರಿಗೆ ನಿರ್ವಚನ ಕೇರೆ ಅಂತ ಓದಿಬಿಟ್ರು. ಅದು ಶಿಷ್ಯರು ಹಾಗೆ ನಮ್ಮ ಗುರುಗಳು ಕೆರೆ ಅಂತ ಹೇಳ್ತಾರೆ, ಇವರು ಕೆರೆ ಅಂದರು. ಯಾಕೆ ಹೇಳಬೇಕು, ಶಿಷ್ಯರು ಗೊತ್ತಿಲ್ಲ, ಗುರುಗಳಿಗೆ ಗೊತ್ತಿಲ್ಲ. ಅದು ಕೆರೆಯಲ್ಲಿ ಇರುವ ನೀರು ಹಾವು, ಅದರಿಂದ ಹಿಡಿದು ಆಮೇಲೆ ವಿಷಯಭರಿತವಾದ ಹಾವುಗಳಿದ್ದ. ಅದಕ್ಕೆ ಹೆಡೆ ಇಲ್ಲ, ಕಚ್ಚಿದ್ದಾರೆ. ಕನ್ನಡಿಗೆ ಹಾವು, ಇಂಥ ಸುಮಾರು ಹಾವುಗಳಿದ್ದಾವೆ. ಅವೆಲ್ಲವೂ ಸರ್ಪಗಳು. ಆದರೆ ನಾಗ ಅಂದರೆ ಹೆಡೆ ಇರಬೇಕು. ನಾಗ ಅಂದರೆ ಹೆಡೆ ಒಂದೇ ಇದ್ರೆ ಸಾಕು. ಒಂದಿದ್ರೆ ಸರ್ಪ, ಹೆಚ್ಚಿದ್ರೆ ನಾಗ ಅಲ್ಲ. ಹೆಡೆ ಇರುವ ಹಾವು ನಾಗ, ಹೆಡೆ ಇಲ್ಲದ ಹಾವು ಸರ್ಪ. ಇದು ಈ ಶಬ್ದದ ನಿಜವಾದ ಅರ್ಥ. ಅದನ್ನು ನೋಡಿ ನಿಮಗೆ ಒಂದು ವಿಶೇಷ ಹೇಳ್ತೇನೆ. ಈ ಸರ್ಪ ಆರಾಧಕರು ಕಲ್ಲಿಡ್ತಾರೆ. ಕಲ್ಲಿಗೆ ನಾಗನ ಕಲ್ಲು ಅಂತ ಹೇಳೋದು, ಸರ್ಪದ ಕಲ್ಲು ಅಂತ ಹೇಳೋದು. ಮತ್ತೆ ಅದು ಪೂಜೆಗೆ ನಾಗಮಂಡಲ, ನಾಗಪೂಜೆ, ಸರ್ಪಮಂಡಲ, ಸರ್ಪ ಪೂಜೆ ಅನ್ನೋದಿಲ್ಲ. ಯಾಕೆಂದ್ರೆ ಅದು ಹುಟ್ಟಿರುವ ಪ್ರಾಣಿಗೆ ಮಾತ್ರ ಮಾಡುವ ಪೂಜೆ. ಇದೆಲ್ಲ ಸೂಕ್ಷ್ಮ ದರ್ಶನ ಮಾಡಿದರೆ ಅರ್ಥ ಆಗುತ್ತೆ ನಾಗ ಅಂದ್ರೆ ಏನು, ಸರ್ಪ ಅಂದ್ರೆ ಏನು. ತುಂಬ ಜನ ಸಂಸ್ಕೃತ ಪಂಡಿತರು ತಪ್ಪು ಅರ್ಥ ಬರೀತಾರೆ ವ್ಯಾಖ್ಯಾನದಲ್ಲಿ. ನಾಗ ಅಂದರೆ ಹೆಚ್ಚು ಹೆಡೆ ಇರುವುದು, ಸರ್ಪ ಅಂದರೆ ಒಂದು ಹೆಡೆ ಅಂತ. ಅಲ್ಲಿ ಹೆಡೆ ಇಲ್ಲದವುಗಳ ಗತಿ ಏನು? ವಾಸುಕಿಯು ಸರ್ಪ ಒಂದು ಹೆಡೆ ದೊರೆ, ಇವನು ನಾಗ ಅಂತ ಹೇಳಿ. ಈ ಸರೀಸೃಪಗಳಿಗೆಲ್ಲ ವಾಸುಕಿ ರಾಜ. ಹೆಡೆ ಇರತಕ್ಕಂಥ, ಫಣ ಇರತಕ್ಕಂಥ ಫಣಿಗಳಿಗೆಲ್ಲ ಶೇಷರಾಜ, ಅವನು ಫಣಿರಾಜ. ಇವು ಸರ್ಪರಾಜ. ವ್ಯತ್ಯಾಸ ಇದೆ, ಸರ್ಪರಾಜ, ಫಣಿರಾಜ. ಹಾಗೆ ಅವನಿಗೆ ಇನ್ನೊಂದು ಹೆಸರು ಅನಂತ ಅಂತ. ಯಾರಿಗೆ? ನಾಗನಿಗೆ ಇನ್ನೊಂದು ಹೆಸರು ಶೇಷನಿಗೆ. ನಾಗರಾಜನಾದ ಶೇಷನಿಗೆ ಇನ್ನೊಂದು ಹೆಸರು ಅನಂತ ಅಂತ. ಅವನ ಒಳಗಿರ್ತಕ್ಕ ಭಗವಂತ ಅನಂತ. ನಿಜವಾಗಿ ಅವನ ಅನಂತ ಅಲ್ಲ, ಅವನು ಶಾಂತ. ಆದರೆ ಅವನ ಒಳಗಿರುವ ಭಗವಂತ ಅನಂತ ನಾಮಕನಾಗಿದ್ದಾನೆ. ಆದ್ದರಿಂದ ಶೇಷಶಾಹಿಯಾದ ಭಗವಂತನ ಮಲಗಿ ಅನಂತ ಪದ್ಮನಾಭ ಅಂತ. ಅಂದರೆ ಅನಂತನಲ್ಲಿ ಮಲಗಿದ ಪದ್ಮನಾಭ ಅಂತ. ನೀವೀಗ ತಿರುವನಂತಪುರ ಅಂದರೆ ಅದು ಅಶೇಷಪುರ. ಅನಂತನಲ್ಲಿ ಮಲಗಿರುವ ಅನಂತ ಇರುವ ಪುರ. ಇವೆಲ್ಲ ಹಿಂದಿನ ಕಾಲದವರ ಶಬ್ದಗಳು. ಅದು ತಿರು ಅನ್ನೋದು ಶ್ರೀ ಅನ್ನೋದರ ತತ್ವ. ಶ್ರೀ ಅನಂತಪುರ, ಅದು ಶ್ರೀ ಎನ್ನುವುದನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅದರ ತದ್ಭವ ಶಬ್ದ. ತಮಿಳಿನಲ್ಲಿ, ಮಲಯಾಳದಲ್ಲಿ ಶ್ರೀ ಅನ್ನೋದು ತಿರುವಾಗುತ್ತೆ. ಈಗ ಶ್ರೀ ನಾರಾಯಣ ಇದ್ದರೆ ಅವು ಶ್ರೀ ವೈಷ್ಣವ ಹಾಗೆ ತಿರುನಾರಾಯಣ ಅಂತಾರೆ. ಶ್ರೀಪತಿ ಹೋಗಿ ತಿರುಪತಿ ಆಗಿಬಿಟ್ಟಿದ್ದಾರೆ. ತಿರುಪತಿ ಅಂದರೆ ಶ್ರೀಪತಿ. ಅದಕ್ಕೆ ಹೋಗಿ ತಿರುಪತಿ ಅಂದ್ರೆ ಏನು ಅಂದರೆ ತಿರುಪತಿಯಿಂದ ಏನುವಲ್ಲ, ಶ್ರೀಪತಿ ಅಂತ. ಶ್ರೀ ಅನ್ನೋ ತಿರು ಅಂತ ಹೇಳೋದು. ಇದೆಲ್ಲ ಭಾಷಾಶಾಸ್ತ್ರದ ಸೊಬಗು ನಮಗೆ ಗೊತ್ತಾದರೆ ಅದೇ ಒಂದು ಆನಂದ. ಶ್ರೀ ಅದು ಅನಂತಪುರ, ತಿರುವನಂತ ಅಂದರೆ ಅನಂತ ಅಂದರೆ ಅನಂತನಲ್ಲಿ ಮಲಗಿದ ಅನಂತನ ಪುರ. ಅಲ್ಲಿ ನೀವು ನೋಡಬೇಕು ಅನಂತ ಪದ್ಮನಾಭನ ಸೊಬಗು. ಅದು 3 ಬಾಗಿಲಲ್ಲಿ ನೋಡಬೇಕು. ಒಂದು ಬಾಗಿಲು ನೋಡಿದ್ರೆ ಕಾಣೋದು, ಒಂದು ಬಾಗಿಲಲ್ಲಿ ಹೊಟ್ಟೆ, ಒಂದು ಬಾಗಿಲು ತಲೆ, ಒಂದು ಬಾಗಿಲಲ್ಲಿ ಕಾಲು. ಅಂಥ ಮಹಾಮೂರ್ತಿ. ಅದಕ್ಕೋಸ್ಕರ ಅದು ಅನಂತಪುರ. ಬಹಳ ವಿರಳ. ನಮ್ಮ ಕರ್ನಾಟಕದಲ್ಲಿ ಅನಂತ ಪದ್ಮನಾಭನ ವಿಗ್ರಹ 1-2 ಇದೆ ಅಷ್ಟೇ, ಹೆಚ್ಚಿಲ್ಲ. ಅಂಥ ಅನಂತ ಅಂದರೆ ಅನಂತನಾದ ಭಗವಂತನಿಗೆ ಶಯ್ಯ ಆಗಿರುವ ಹಾಸಿಗೆ ಎರಗುವನು. ಅಂಥ ಹಾಸಿಗೆಯಲ್ಲಿ ಮಲಗಿರುವ ಅಂದರೆ ಶೇಷ ಒಂದು ದೃಷ್ಟಿಯಿಂದ ಅವನು ಕಾಲನಿಯಾಮಕ ಕೂಡ. ಆದ್ದರಿಂದ ಕಾಲವನ್ನು ಮೀರಿ ನಿಂತ ಭಗವಂತ ಅನಂತ. ಅನಂತಾಯ ಅಲ್ಲ, ಅನಂತನಾದ ಭಗವಂತ.
ಅವನಿಗೆ ಕಾಲದಿಂದ ಅಂತ ಇಲ್ಲ, ದೇಶದಿಂದ ಅಂತ ಇಲ್ಲ, ಗುಣಗಳಿಂದ ಅಂತ ಇಲ್ಲ. ಅವನು ಎಲ್ಲ ಕಾಲದಲ್ಲಿದ್ದಾನೆ, ಎಲ್ಲ ದೇಶಗಳಲ್ಲಿದ್ದಾನೆ, ಎಲ್ಲ ಗುಣಗಳಿಂದ ತುಂಬಿದ್ದಾನೆ. ಮತ್ತೆ ಯಾಕೆ ಕಾಣಿಸೋಲ್ಲ? ಯಾಕೆ ಇದ್ದಾನೆ ಅಂದ್ಮೇಲೆ ಕಾಣಬೇಕಲ್ಲಪ್ಪ. ಇದ್ದಾನೆ ಕಾಣಿಸೋಲ್ಲ. ಅದಕ್ಕೆ ಅವರು ಕೊನೆಯ ಒಂದು ಶಬ್ದ ಹೇಳಿದರು, ಅವ್ಯಕ್ತಾಯ ನಮಃ. ಅವನು ಎಲ್ಲ ಕಡೆ ಇದ್ದಾನೆ, ಆದರೆ ಎಲ್ಲೂ ಕಾಣಿಸೋಲ್ಲ. ಯಾಕೆ ಕಾಣಿಸೋಲ್ಲ ಅಂದರೆ ಎಲ್ಲ ಕಡೆ ಇರುವುದರಿಂದ. ಎಲ್ಲ ಕಡೆ ಇರುವುದು ಕಾಣುತ್ತಾ? ಆಕಾಶ ಎಲ್ಲ ಕಡೆ ಇದೆ, ಕಾಣುತ್ತಾ? ಕಾಲ ಎಲ್ಲ ಕಡೆ ಇದೆ. ಯಾವುದು ಆಮ್ನಿ ಪ್ರೆಸೆಂಟೋ ಅದು ಕಣ್ಣಿಗೆ ಕಾಣೋದು ಸಾಧ್ಯವೇ ಇಲ್ಲ. ಅಷ್ಟು ಗೊತ್ತಿರಬೇಕು ಕಾಲಿ ಅಂತ ಚಾಲೆಂಜ್ ಮಾಡೋರಿಗೆ. ಯಾವುದು ಎಲ್ಲ ಕಡೆ ಇರುತ್ತೋ ಅದು ಕಣ್ಣಿಗೆ ಕಾಣುವುದಿಲ್ಲ. ಆಕಾಶ ಎಲ್ಲ ಕಡೆ ಇದೆ, ಕಾಣುತ್ತಾ? ಕಾಣೋಲ್ಲ. ಕಾಲ ಎಲ್ಲ ಕಡೆ ಇದೆ, ಕಾಲ ಇಲ್ಲದ ದೇಶ ಕಾಲ ಉಂಟಾ? ಇಲ್ಲ. ಹಾಗಾದ್ರೆ ಕಾಣುತ್ತಾ? ಹಾಗಾದ್ರೆ ಯಾವುದು ಎಲ್ಲ ಕಡೆ ಇದೆಯೋ ಅದು ಕಾಣುವುದಿಲ್ಲ. ಯಾಕೆಂದ್ರೆ ಕಾಣಬೇಕಾಗಿದ್ದರೆ ಒಂದು ಸೀಮಿತವಾದ ಫಾರ್ಮು ಬೇಕು. ಯಾವುದು ಎಲ್ಲ ಕಡೆ ಇದೆ ಅದು ನಾವು ಕಾಣೋ ಸಾಧ್ಯವೇ ಇಲ್ಲ. ಅಂದ್ರೆ ಯಾವುದು ಎಲ್ಲ ಕಡೆ ಇರೋದು ಅದು ಅನ್ಲಿಮಿಟೆಡ್. ಸೊ ಅವರ್ ಐ ಕೆನಾಟ್ ಸಿ ದ ಅನ್ಲಿಮಿಟೆಡ್. ಅದಕ್ಕೆ ಒಂದು ಲಿಮಿಟೆಡ್ ಫಾರ್ಮ್ ಇದ್ದಾಗ ಕಣ್ಣು ಕಾಣುತ್ತೆ. ಅದನ್ನ ಅವನು ಅನಂತಪ್ಪ. ಅವನು ಕಾಣಲಿ ಅಂತ ಹೇಳಿ ಹೇಗೆ ಕಾಣಬೇಕು? ಆಕಾಶವನ್ನು ನೋಡಬೇಕು ಅಂತ ಹಠ ಹಿಡಿದ್ರೆ ಹೇಗೆ ತೋರಿಸೋದು? ಆಗೋಲ್ಲ. ಇದನ್ನು ತಿಳ್ಕೊ, ಯಾವುದು ಸರ್ವಗತವೋ ಅದು ಕಾಣೋದಿಲ್ಲ. ಅದರಿಂದ ಅದು ಇಲ್ಲ, ಕಾಣುವುದಿಲ್ಲ ಅದರಿಂದ ಅನ್ನೋ ದಡ್ಡ ಲಾಜಿಕ್ ಮಾಡಬೇಡ. ಯಾಕಂದರೆ ಇರೋದೆಲ್ಲ ಕಾಣೋದಿಲ್ಲ, ಕಾಣೋದೆಲ್ಲ ಇರೋದಿಲ್ಲ. ಇದು ವಿಷಯ ಗೊತ್ತಿರಬಹುದು. ಕಾಣೋದೆಲ್ಲ ಇರಬೇಕಾಗಿಲ್ಲ, ಇರೋದೆಲ್ಲ ಕಾಣಬೇಕಾಗಿಲ್ಲ. ಅದರಿಂದ ಮೊದಲು ನಾಸ್ತಿಕರಿಗೆ ಈ ಒಂದು ವಿಷಯ ಗೊತ್ತಾಗಬೇಕು. ಯಾವುದು ಇದೆಯೋ ಅದೆಲ್ಲ ಕಾಣುವುದಿಲ್ಲ ಅಂತ. ಕಾಣಬೇಕು ಅಂತ ನಿಯಮ ಇಲ್ಲ. ಹಾಗೊಂದು ವಾದ ಮತ್ತೆ ಬಂತು ನಾಸ್ತಿಕರಿಗೆ ಎದುರಾಗಿ. ನಾನು ಹಾಗೆ ಹೇಳಿದ ಹಾಗೆ ಮೊದಲು ಯಾವುದು ಇದೆಯೋ ಅದು ಕಾಣಬೇಕು ಅಂತ. ಅದಕ್ಕೆ ವೇದಾಂತಗಳು ಟಿಪ್ಪಲ್ಲಾಗ ಹಾಕಿದ್ರು, ಯಾವುದು ಇದೆಯೋ ಅದು ಕಾಣುವುದಿಲ್ಲ, ಯಾವುದು ಕಾಣುತ್ತೋ ಅದು ಇರುವುದಿಲ್ಲ ಅಂತ ಶುರು ಮಾಡಿದ್ರು. ಇದು ಬೌದ್ಧ ಸಿದ್ಧಾಂತದ ಇನ್ಫ್ಲೂಯೆನ್ಸ್. ಅದು ಯಾವುದು ಇರೋದು ಕಾಣೋದಿಲ್ಲ, ಇದ್ದದ್ದು ಕಾಣೋದೇ ಇಲ್ಲ, ಇಲ್ಲದ್ದೇ ಕಾಣುವುದು ಶುರುವಾಯಿತು. ನಿಜವಾಗಿ ಆದರೆ ಇದು ಒಂದು ಅಪಲಾಪವೇ. ಇದ್ದದ್ದೆಲ್ಲ ಕಾಣಬೇಕು ಅನ್ನೋದು ಎಷ್ಟು ಮೀನಿಂಗ್ಲೆಸ್ಸು, ಇದ್ದದ್ದು ಯಾವುದೂ ಕಾಣುವುದಿಲ್ಲ ಅನ್ನೋದು ಅಷ್ಟೇ ಮೀನಿಂಗ್ಲೆಸ್. ಮತ್ತೇನಂದರೆ ಕೆಲವು ಕಾಣುತ್ತೆ, ಕೆಲವು ಕಾಣೋದಿಲ್ಲ ಅಷ್ಟೇ ಹೊರತು ಈ ವಿಭಾಗ ಯಾವುದು ಇದೆಯೋ ಅದೆಲ್ಲವೂ ಕಾಣಬೇಕು ಅಂತ ನಿಯಮ ಇಲ್ಲ. ನಮಗೆ ಅತ್ಯಂತ ಸೂಕ್ಷ್ಮವಾದ್ದು ಕಾಣೋದಿಲ್ಲ, ಅತ್ಯಂತ ಮಹತ್ತಾದ್ದು ಕಾಣೋದಿಲ್ಲ. ಕೇಳೋದು ಕೂಡ ಹಾಗೆ. ಒಂದು ನಮ್ಮ ಫ್ರೀಕ್ವೆನ್ಸಿ, ಒಂದು ಕೆಪಾಸಿಟಿ ಇದೆ. ಅದಕ್ಕಿಂತ ಸಣ್ಣ ಸೌಂಡು ಕಿವಿ ಕೇಳೋದಿಲ್ಲ, ಅದಕ್ಕಿಂತ ದೊಡ್ಡ ಸೌಂಡು ಕಿವಿಗೆ ಕೇಳೋದು. ಆ ರೂಪಕ್ಕೊಂದು ಅದಕ್ಕಿಂತ ಸಣ್ಣ ಸೂಕ್ಷ್ಮ ರೂಪವು ಕಣ್ಣಿಗೆ ಕಾಣೋಲ್ಲ, ಅದಕ್ಕಿಂತ ಬೃಹತ್ತಾದ್ದು ಕಣ್ಣಿಗೆ ಕಾಣೋಲ್ಲ. ಎಲ್ಲ ಅಷ್ಟೇ. ನೀವೀಗ ಚಕ್ರ ತಿರುಗ್ತಾ ಇರ್ತದೆ. ಈಗ ವಿಮಾನದ ಎರಡು ಸೈಡ್ನಲ್ಲಿ ಚಕ್ರ ಇರುತ್ತೆ, ಅದು ತಿರುಗ್ತಾ ಇರ್ತದೆ. ನೀವು ನೋಡ್ತಾ ಇರ್ತೀರಿ, ಚಕ್ರ ತಿರುಗ್ತಾ ಇರ್ತದೆ, ಕಾಣುತ್ತೆ. ಅದು ಫಾಸ್ಟ್ ಆದಾಗ ಚಕ್ರವು ಕಾಣೋದಿಲ್ಲ, ತಿರುಗಿದ ಮೂವ್ಮೆಂಟು ಕಾಣೋದಿಲ್ಲ, ಏನು ಕಾಣೋದಿಲ್ಲ, ಬ್ಲ್ಯಾಂಕ್ ಆಕಾಶ ಕಾಣುತ್ತೆ. ಅಂದರೆ ಇದೆಲ್ಲ ನಮ್ಮ ಕಣ್ಣಿನ ಕೆಪಾಸಿಟಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ ಮಾನದಂಡಗಳು. ತಿರುಗ್ತಾ ಇದೆ, ಅದು ಫಾಸ್ಟ್ ಮೂವ್ಮೆಂಟ್ ಕೊಟ್ಟ ಕೂಡಲೇ ಅದು ತಿರುಗೋದು ಕಾಣೋದಿಲ್ಲ, ಅಲ್ಲಿ ಏನು ಇರೋದು ಕಾಣಲ್ಲ, ಬರೀ ಆಕಾಶ ಕಾಣುತ್ತೆ. ಈ ಎರಡು ಥರ ಇರಬಹುದಿತ್ತು ನೋಡಿ. ಅದು ಫಾಸ್ಟಾಗಿ ತಿರುಗುವಾಗ ಪೂರ್ತಿ ಎಲ್ಲ ಕಡೆ ಅದು ತುಂಬಿದ ಹಾಗೆ ಕಾಣಬೇಕಿತ್ತು, ಹಾಗೆ ಕಾಣೋದಿಲ್ಲ, ಅದು ಎಲ್ಲಿ ಇಲ್ಲದ ಹಾಗೆ ಕಾಣುತ್ತೆ. ಇದು ಇನ್ನೊಂದು ವಿಚಿತ್ರ ಕಣ್ಣು. ಅದು ಮೂವ್ಮೆಂಟ್ನಲ್ಲಿ ಕಾಣೋದೇ ಇಲ್ಲ. ಹಾಗಂತ ಹಾಗೆಯೇ ಹೇಳೋಣ, ಈ ಕಡ್ಡಿಯಲ್ಲಿ ನೀವು ಬೆಂಕಿ ಹಿಡ್ಕೊಂಡು ಈ ಅದನ್ನು ಸುತ್ತ ತಿರುಗಿಸಿದ್ರೆ ಉಲ್ಮತ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಬೆಂಕಿ ತುದಿ ಹಿಡಿದಾಗ ಅದು ಕಡ್ಡಿಯಲ್ಲಿ ಕಿಡಿ ಮಾತ್ರ ಇರಬೇಕು. ಅದನ್ನು ಹೀಗೆ ತಿರುಗಿಸ್ತಾ ಇದ್ದಾರೆ, ಎಷ್ಟು ಫಾಸ್ಟ್ ತಿರುಗಿಸಿದ್ರು ಕಿಡಿ ಕಾಣ್ತಾ ಇದ್ದಾರೆ ರೌಂಡಾಗಿ. ಅದು ಚಕ್ರ ತಿರುಗಿಸಿದರೆ ಏನು ಕಾಣಿಸೋಲ್ಲ. ಅಂದರೆ ಕಣ್ಣಿನ ಇವೆಲ್ಲ ಈ ಕಣ್ಣಿನ ಭ್ರಮೆಗಳಲ್ಲಿ ಅನೇಕ ವೈವಿಧ್ಯಗಳಿವೆ. ಅದನ್ನು ನಾವು ಮೊದಲು ತಿಳ್ಕೊಳ್ಳೋ, ಕಣ್ಣಿಗೆ ಯಾವುದನ್ನು ಇದ್ದಕ್ಕಿದ್ದ ಹಾಗೆ ಗ್ರಹಣ ಮಾಡುವ ಶಕ್ತಿ ಇಲ್ಲ. ಎಷ್ಟೋ ಸರ್ತಿ ಅದು ಇಲ್ಲದ ತಪ್ಪು ಗ್ರಹಣ ಮಾಡುತ್ತೆ, ಒಮ್ಮೊಮ್ಮೆ ಇದ್ದದಲ್ಲಿ ಇದ್ದ ಗ್ರಹಣ ಮಾಡುತ್ತೆ. ಅದನ್ನ ಕಣ್ಣು ಗ್ರಹಣ ಮಾಡಿದ್ದೆಲ್ಲ ಸುಳ್ಳು ಅಂತಲ್ಲ, ಇರುವುದೆಲ್ಲ ಸುಳ್ಳಲ್ಲ, ಆದರೆ ಇರುವುದರಲ್ಲಿ ಸುಳ್ಳು ಉಂಟು ಅಷ್ಟೇ. ಕಾಣುವುದೆಲ್ಲ ಸತ್ಯ ಅಲ್ಲ, ಆದರೆ ಕಾಣುವುದರಲ್ಲಿ ಸತ್ಯವೂ ಉಂಟು. ಆದರೆ ಕಾಣದ್ದೆಲ್ಲ ಸುಳ್ಳಲ್ಲ, ಕಾಣುವುದರಲ್ಲಿ ಸತ್ಯವೂ ಉಂಟು. ಇದೆಲ್ಲ ಈ ವಿಷಯ ತಿಳ್ಕೊಂಡಾಗ ಹೇಳ್ತರು, ಅನಂತಾಯ ನಮಃ. ಯಾವುದು ಎಲ್ಲ ಕಡೆ ತುಂಬಿದೆಯೋ ಅದು ಎಂದೂ ಕಾಣಲು ಸಾಧ್ಯ ಇಲ್ಲ. ಅದು ಯಾವಾಗ ಕಾಣಬೇಕು? ಮತ್ತೆ ಎರಡು ವಿಷಯ. ಅದು ಅನಂತ ಅಂದರೆ ಜ್ಞಾನಾನಂದಗಳಿಂದ ತುಂಬಿರುವಂತಹದ್ದು. ಜ್ಞಾನಾನಂದಗಳು ಎಲ್ಲ ಕಡೆ ತುಂಬಿದರೆ ಕಾಣುತ್ತಾ? ಜ್ಞಾನಕ್ಕೆ ರೂಪ ಉಂಟಾ? ಜ್ಞಾನಾನಂದ ಕಾಣಲ್ಲ.
ಆದ್ದರಿಂದ ಯಾವ ದೃಷ್ಟಿಯಿಂದ ನೋಡಿದರೂ ಭಗವಂತ ಅವ್ಯಕ್ತನೇ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಗಾರ್ಯೋಯಂ ಉಚ್ಯತೆ. ಆದರೆ ಅವ್ಯಕ್ತವೂ ಕೂಡ ಅವನು ಬಯಸಿದರೆ ವ್ಯಕ್ತ ಆಗುವುದು. ಭಗವಾನ್ ಹೇಳ್ತಾನೆ, ಅರ್ಜುನ ನೋಡಬೇಕು ಅಂತ ಬಯಸ ಕೃಷ್ಣ ಹೇಳಿದ್ದದೆ, ನಿನಗೆ ನಿನ್ನ ಕಣ್ಣಿಗೆ ನನ್ನನ್ನು ನೋಡುವ ಶಕ್ತಿ ಇಲ್ಲ. ಸರಿ, ನಾನೇ ಕೊಟ್ಟೆ, ನೋಡ್ಕೊಂಡು. ಹಾಗೆ ಭಗವಂತನೇ ಕಾಣಿಸಿಕೊಳ್ಳಬೇಕು ಹೊರತು ನಮಗೆ ಕಾಣುವ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಅವನ ಅವ್ಯಕ್ತ. ಅವನು ಅವನಾಗಿ ವ್ಯಕ್ತನಾಗಬೇಕು. ನಮ್ಮ ಮುಂದೆ ಕಾಣಿಸಿಕೊಳ್ಳಬೇಕು ಅಂತ ಭಗವಂತ ಬಯಸಿದರೆ ನಾವು ಕಾಣಬಹುದು ಹೊರತು ನಾವು ಕಾಣಬೇಕು ಅಂತ ಬಯಸಿದರೆ ಕಾಣೋಣ. ಅದಕ್ಕೋಸ್ಕರ ಅವ್ಯಕ್ತಾಯ ಅನಂತಾಯ ನಮಃ. ಇದು ಸಂಕರ್ಷಣ ಮಂತ್ರ. ಇಲಾಮೃತದಲ್ಲಿ ಶಿವಪಾರ್ವತಿಯರು ನರಸಿಂಹ ಸಂಕರ್ಷಣನನ್ನು ಕುರಿತು ಉಪದೇಶ ಮಾಡುವ ಮಂತ್ರ. ಇದನ್ನ ನೀವು ಈ ಸಂಕರ್ಷಣ ಮಂತ್ರವನ್ನು ಜಪಿಸಬಹುದು. ಇಲಾಮೃತದಲ್ಲಿರತಕ್ಕಂತಹ ಆ ಸಂಕರ್ಷಣದ ಬಗ್ಗೆ ಒಂದು ಸುಂದರವಾಗಿರತಕ್ಕ ಅನುಸಂಧಾನವನ್ನು ಕೊಡ್ತಾನೆ ಶಿವ. ಏನು ಅಂದರೆ, ಸರ್ವೇ ವಯಂ ಯಸ್ಯ ವಶೇ ಮಹಾತ್ಮನ. ಆ ಸಂಕರ್ಷಣ ಇದ್ದಾನಲ್ಲ ಭಗವಂತ, ನಾವು ಎಲ್ಲರೂ ಅವನ ಅಧೀನ. ನಮ್ಗೆ ಯಾರಿಗೂ ಏನು ಮಾಡುವ ತಾಕತ್ತು ಇಲ್ಲ. ಸರ್ವೇ ವಯಂ ತಸ್ಯ ವಶೇ, ಸರ್ವೇ ವಯಂ ಯಸ್ಯ ವಶೇ ಮಹಾತ್ಮ. ನಾವೆಲ್ಲರೂ ಆ ಮಹಾತ್ಮನಾಗಿರತಕ್ಕಂಥ ಭಗವಂತನ ಅಧೀನರು. ನಮಗೆ ಸ್ವಾತಂತ್ರ್ಯ ಇಲ್ಲ. ನಾವು ಹಾಗೆ ಮಾಡಿಬಿಡ್ತೇವೆ ಅಂತ ಕೊಚ್ಚಿಕೊಂಡು ಏನೂ ಉಪಯೋಗ ಇಲ್ಲ. ನಾವು ಏನೂ ಮಾಡಲಿಕ್ಕಾಗಲ್ಲ. ಸರ್ವೇ ವಯಂ ತಸ್ಯ ವಶೇ. ಹೇಗೆ ಅಂದರೆ, ಸ್ಥಿತಾ ಶಕುಂತಾ ಇವ ಸೂತ್ರ ಯಂತ್ರಿತಾ. ಒಂದು ಹಕ್ಕಿಯನ್ನು ಹಿಡಿದು ಅದರ ಕಾಲಿಗೆ ಒಂದು ಹಗ್ಗ ಕಟ್ಟಿ ಅದನ್ನೊಂದು ಕಂಬ ಕಟ್ಟಿ ಬಿಟ್ಬಿಡೋದು ಹಕ್ಕಿಯನ್ನು. ಅದು ಹಾರುತ್ತೆ, ಬರ್ರ ಅಂತ ಆ ಕಡೆ ಹಾರುತ್ತೆ. ನಾನು ಹೋಗಬಲ್ಲೆ, ಅಲ್ಲಿ ಹೋಗಿ ಹಿಡಿತದೆ ಹಗ್ಗ, ಪುನಃ ವಾಪಸ್ ಬರ್ತದೆ, ಪುನಃ ಬರ್ರ ಅಂತ ಈ ಕಡೆ ಹಾರುತ್ತೆ. ಎಲ್ಲ ಕಡೆ ಹಾರಿ ಕಡೆ ಒಂದು ಕಂಬದ ಬುಡದಲ್ಲೇ ಕೊಡುತ್ತೆ. ನಮ್ಮ ಕಥೆಯೂ ಅಷ್ಟೇ. ಕಂಬ ಅಂದರೆ ಭಗವಂತ, ಅವನು ಕಟ್ಟಿ ಹಾಕಿದ್ದಾನೆ. ನಾವು ಎಲ್ಲಿ ಹಾರಿದರೂ ಮತ್ತೆ ಅವನ ಪಾದಮೂಲಕ್ಕೆ ಬಂದು ಸೇರಬೇಕು. ನಮ್ಮ ಹಾರಾಟ ಯಾವುದೂ ನಡೆಯೋಲ್ಲ. ಸ್ಥಿತಾ ಶಕುಂತಾ ಇವ ಸೂತ್ರ ಯಂತ್ರಿತ. ಹಗ್ಗದಿಂದ ಕಟ್ಟಿದ ಹಕ್ಕಿಗಳಂತೆ ನಮ್ಮ ಮಾಡಿ, ಕಂಬಕ್ಕೆ ಬಿಗಿದ ಹಕ್ಕಿಗಳು. ಹಾರತೇವೆ, ರೆಕ್ಕೆಯಿಂದ ಹಾರತೇವೆ, ಆಕಾಶಕ್ಕೆ ನೆಗೀತೇವೆ, ಆಕಾಶಕ್ಕೆ ನೆಗೀತೇವೆ, ಮತ್ತೆ ಕೆಳಗೆ ಬರ್ತೇವೆ. ಇದು ಮನುಷ್ಯನ ನಮ್ಮ ಬದುಕಿನ ಪಾಡು. ಸ್ಥಿತಾ ಶಕುಂತಾ ಇವ. ಯಾರೆಲ್ಲ ಮಹಾನ್ ಅಹಂ ವೈಕೃತ ತಾಮಸೇಂದ್ರಿಯ ಐಂದ್ರಿಯ ನಾವು ಅಂತ ಹೇಳಿದ ಶಿವ. ಯಾರೆಲ್ಲ ಮಹತ್ತತ್ವದ ದೇವತೆ ಆದ ಚತುರ್ಮುಖನ ಬಾಳು ಇಷ್ಟೇ. ಅವನು ಸ್ವತಂತ್ರವಾಗಿ ಏನೂ ಮಾಡಲಾರ. ಅವನು ಸೂತ್ರದ ಬೊಂಬೆ. ಆ ಹಗ್ಗ ಹಿಡಿದವನು ಆಡಿಸಿದಂತೆ ಆಡುವುದಷ್ಟೇ ನಮ್ಮ ಕೆಲಸ. ಆಮೇಲೆ ಅಹಂದ್ರೆ ಅಹಂಕಾರದ ಅಭಿಮಾನಿಯಾದ ನಾನು, ಅಹಂ ತತ್ವದ ಅಭಿಮಾನಿಯಾದ ಶಿವ. ನಾನಾದರೂ ಅಷ್ಟೇ, ಮಹತ್ತತ್ವದ ಅಭಿಮಾನಿಯಾಗಿರ್ತಕ್ಕಂಥ ಆ ಚತುರ್ಮುಖನಾದರೂ ಅಷ್ಟೇ. ಆಮೇಲೆ ವೈಕೃತ ತಾಮಸ ಐಂದ್ರಿಯ. ವೈಕೃತರು ಅಂದರೆ ಅನಂತರದ ವಿಕಾರ, ಸೃಷ್ಟಿಯ ವಿಕಾರದಲ್ಲಿ ಸೃಷ್ಟರಾಗಿರತಕ್ಕಂಥ ಇಂದ್ರಾದಿ ದೇವತೆಗಳು. ಆಮೇಲೆ ತಾಮಸ ದೇವತೆಗಳು ಅಂದರೆ ಪಂಚಭೂತಾಭಿಮಾನಿ ದೇವತೆಗಳು. ತಮಸ್ಸಿನ ಸೃಷ್ಟಿಯಾದ ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಮಣ್ಣು. ಈ ತಮಸ್ಸಿನಿಂದ ಸೃಷ್ಟವಾದ ಪಂಚಭೂತಾಭಿಮಾನಿ ದೇವತೆಗಳು. ಆಮೇಲೆ ಇಂದ್ರಿಯಾಭಿಮಾನಿ ದೇವತೆಗಳು. ಅವರೇ ವೈಕೃತರೇ. ಇಂದ್ರಿಯಾಭಿಮಾನಿ ದೇವತೆ, ಕಣ್ಣಿನ ದೇವತೆ ಸೂರ್ಯ. ಅವನು ಅಲ್ಲಿರುವ ಸೂರ್ಯ, ಇವನು ಇಲ್ಲಿರುವ, ಅವನೇ ಇಲ್ಲಿ ಕಣ್ಣಿನಲ್ಲಿ. ಹಾಗೆ ಸೂರ್ಯ, ಚಂದ್ರ, ಇಂದ್ರಿಯಾಭಿಮಾನಿ ದೇವತೆಗಳು ಎಲ್ಲರೂ ಸೃಜಾಮ ಸರ್ವೇ ಯದನುಗ್ರಹಾದಿದಂ. ನಾವೆಲ್ಲ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ನಾವು ಬೇಕಾದ್ದು ಮಾಡ್ತೇವೆ, ಸಂಹಾರ ಮಾಡ್ತೇವೆ. ಆದರೆ ನಮ್ಮ ತಾಕತ್ತಿನಿಂದ ಅಲ್ಲ. ಯದನುಗ್ರಹಾದಿದಂ ಸರ್ವೇ ಸೃಜಾಮ. ಯಾರ ಅನುಗ್ರಹದಿಂದ ನಾವು ಇದನ್ನೆಲ್ಲ ಮಾಡ್ತೇವೋ ಅವನು ನಮ್ಮ ಎಲ್ಲರಿಗೂ ಹಿರಿಯವನು. ಆ ಕಂಬದಲ್ಲಿ ಸಿಕ್ಕ ಹಾಕ್ಕೊಂಡು ಒದ್ದಾಡ್ತಾ ಇರತಕ್ಕಂತಹ ಪಕ್ಷಿಗಳು ನಾವು. ಈ ಪಕ್ಷಿಗಳ ನಾಯಕ ಅವನು ಸಂಕರ್ಷಣ ಅಂತ. ಹೀಗೆ ಭಗವಂತನ ಸಂಕರ್ಷಣ ರೂಪವನ್ನು ಬಹಳ ಅದ್ಭುತವಾದ ಒಂದು ಮಂತ್ರದಿಂದ ಮುಂದೆ ಇನ್ನು ಕೆಲವು ಶ್ಲೋಕಗಳಿವೆ. ನಾನು ಎಲ್ಲ ಶ್ಲೋಕ ಹೇಳೋಲ್ಲ.